ಹಾಯ್ ಫ್ರೆಂಡ್ಸ್, ನಮ್ಮ ಯೋಚನೆಗಳು ಹೇಗಿರಬೇಕು ಅಂದರೆ ಅವು ನಮಗೆ ಹಾಗೂ ನಮ್ಮ ಸುತ್ತಮುತ್ತ ಇರೋರಿಗೆ ಹೆಚ್ಚಿನ ಶಾಂತಿ, ನೆಮ್ಮದಿ ಹಾಗೂ ಸಂತೋಷವನ್ನು ತರೋ ಹಾಗಿರಬೇಕು. ಯಾರ ಮನಸ್ಸಿಗೂ ನೋವಾಗಬಾರ್ದು, ಯಾರಿಗೂ ಕೆಡಕಾಗಬಾರ್ದು, ನಮಗೂ ಕೂಡ. ಯೋಚನೆಗಳು ಜೀವನದಲ್ಲಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಈ ದಿನ ನಿಮ್ಮ ಯೋಚನೆಗಳು ಪಾಸಿಟಿವ್ ಆಗಿರಬೇಕು ಅಂದರೆ ನಾನು ಹೇಳುವ ಈ 3 ವಿಷಯಗಳ ಬಗ್ಗೆ ಗಮನ ಇಡಿ. 1. ಈ ದಿನ ನೀವು ಯಾರನ್ನು ಕಂಟ್ರೋಲ್ ಮಾಡಬೇಡಿ. ಯಾರು ಕೂಡ ನಾನು ಬಯಸೋ ರೀತಿಯಲ್ಲಿ ಇರಲಿ ಅಥವಾ ನನಗಿಷ್ಟ ಆಗೋ ಕೆಲಸ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಅವರವ್ರ ಸ್ವಾತಂತ್ರ್ಯ ಮುಖ್ಯ. ಹೇಗೆ ನಮಗಿಷ್ಟ ಆಗೋ ಕೆಲಸ ನಾವು ಮಾಡಿದಾಗ ಖುಷಿ ಆಗುತ್ತೆ, ಹಾಗೆ ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸು, ಅವ್ರ ಬುದ್ಧಿ ಹೇಳಿದ ಮಾತು ಕೇಳಿದಾಗ ಅವರಿಗೆ ಖುಷಿ ಆಗುತ್ತೆ. 2. ಈ ದಿನ ನಿಮ್ಮ ಜೀವನದಲ್ಲಿ ನಡೆದು ಹೋಗಿರೋ ಘಟನೆಗಳ ಬಗ್ಗೆ ನೆನಪು ಮಾಡಿಕೊಂಡು ಅವುಗಳನ್ನು ಚಿಂತನೆಗೆ ತಗೊಳ್ಳೋದು ಬೇಡ. ಪಾಸ್ಟ್ ಈಸ್ ಗಾನ್ ಆ್ಯಂಡ್ ಇಟ್ ವಿಲ್ ನೆವರ್ ಕಮ್ ಬ್ಯಾಕ್. ಕಳೆದು ಹೋಗಿರೋ ವಿಚಾರಗಳು ಮತ್ತೆ ಬರಲ್ಲ, ಮತ್ತೆ ಅವುಗಳು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪರಿಣಾಮ ಮಾಡಲ್ಲ. ಅವುಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕು. 3. ಈ ದಿನ ನೀವು ಯಾರ ಬಗ್ಗೆನೂ ನೆಗೆಟಿವ್ ಥಿಂಕಿಂಗ್ ಅಂದರೆ ಇವ್ರು ಸರಿ ಇಲ್ಲ ಅನ್ನೋ ವಿಚಾರನ ನಿಮ್ಮ ತಲೆಗೆ ತರಕ್ಕೆ ಹೋಗಬೇಡಿ. ಈ 3 ವಿಷಯ ಪಾಲಿಸಿ ನಿಮ್ಮ ದಿನ ಹೇಗೋಯ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.